ಅವುಗಳನ್ನು ನೀನು ಬಿಡಬೇಕು. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ಅದಕ್ಕಾಗಿ ಪ್ರೇರಿಲ್ಲ ನಾವು ನೋಡ್ತಾ ಇದ್ದೇವೆ, ಮೊದಲನೇದಾಗಿ ನಾವು ಏನನ್ನ ಬಿಡ್ಬೇಕ್ರಿ? ಪಾಪವನ್ನ ಬಿಡಬೇಕು. ಪಾಪವನ್ನು ಬಿಡುವುದರಿಂದ ನಮಗೆ ಆಗುವಂತ ಒಂದು ಆಶೀರ್ವಾದ ಏನಂತಂದ್ರೆ, ಮೊದಲನೇ ಯೋಹಾನ ಪತ್ರಿಕೆ 1ನೇ ಅಧ್ಯಾಯ 9ನೇ ವಚನದಲ್ಲಿ ನಾವು ನೋಡ್ತಾ ಇದ್ದೇವೆ, ಪಾಪವನ್ನು ಬಿಡುವುದರಿಂದ ದೇವರು ನಮ್ಮನ್ನ ಏನ್ ಮಾಡ್ತಾನಂತ್ರಿ? ಕ್ಷಮಿಸ್ತಾನೆ. ಏನ್ ಮಾಡ್ತಾನಂತ? ಕ್ಷಮಿಸ್ತಾನೆ. ಕ್ಷಮಾಪಣೆಯನ್ನು ನಾವು ಹೊಂದಿಕೊಳ್ತೀವಿ. ಏನನ್ನು ಹೊಂದಿಕೊಳ್ತೀವಿ ರೀ? ಕ್ಷಮಾಪಣೆ. ನಾವು ಪನಿಷ್ಮೆಂಟ್ ಎನ್ನುವಂಥದ್ದು ನಮ್ಮ ಮುಂದ್ಗಡೆ ಇತ್ತು, ಘೋರವಾದಂಥ ಸ್ಥಿತಿ ಅನ್ನುವಂಥದ್ದು ನಮ್ಮ ಮುಂದ್ಗಡೆ ಇತ್ತು. ಆದರೆ ಕ್ಷಮಾಪಣೆ, ಯಾವ ಕ್ಷಮಾಪಣೆ ಅಂತ್ರಿ? ದೇವರ ಕ್ಷಮಾಪಣೆ. ಹಲ್ಲೆಲೂಯಾ, ಪ್ರೈಸ್ ನೋಡ್ರಿ. ಯಾರಾದ್ರೂ ತಪ್ಪು ಮಾಡಿರ್ತಾರಲ್ವಾ, ತಪ್ಪು ಮಾಡಿದಂಥವ್ರಿಗೆ, ಕಾನೂನು ಬಾಹಿರ ಚಟುವಟಿಕೆಯಲ್ಲಿ ತೊಡಗಿಕೊಂಡಂಥವ್ರು, ಅವರಿಗೆ ಕೋರ್ಟ್ ಏನ್ ಮಾಡುತ್ತೆ? ಶಿಕ್ಷೆಯನ್ನು ವಿಧಿಸಿದಾಗ ಅವ್ರು ಏನಾಗ್ತಾರ್ರಿ? ಸೆರೆಮನೆಯಲ್ಲಿ ಏನಾಗ್ತಾರೆ? ಹಾಕಲ್ಪಡ್ತಾರೆ. ಹಾಕಲ್ಪಟ್ಟ ಮೇಲೆ ಅಲ್ಲಿ ಜೀವಾವಧಿ ಶಿಕ್ಷೆ, ಸುಮಾರು ಒಂದು 14 ವರ್ಷಗಳ ಕಾಲ ಅವ್ರು ಏನ್ ಮಾಡ್ಬೇಕು? ಅಲ್ಲೇ ಇರಬೇಕು. ಕೆಲವೊಬ್ಬರಿಗೆ ತಮ್ಮ ಬಾಳು ಇರೋವರೆಗೂ ಕೂಡ ಅಲ್ಲೇ ಇರಬೇಕಂತೇಳಿ ಕೆಲವೊಂದು ಅವ್ರವ್ರು ಮಾಡಿರ್ತಕ್ಕಂಥ ಕೃತ್ಯಗಳ ಪ್ರಕಾರವಾಗಿ ಏನಾಗಿರುತ್ತೆ? ತೀರ್ಪು ಎನ್ನುವಂಥದ್ದು ಪ್ರಕಟವಾಗಿರುತ್ತೆ. ಹಲ್ಲೆಲೂಯಾ. ಆ ಸಮಯದಲ್ಲಿ ಅವರು ಸೆರೆಮನೆಗೆ ಹೋದಾಗ ಅವರಲ್ಲಿ ಒಂದು ಬದಲಾವಣೆ ಆದಾಗ ಅವರು, ಅಯ್ಯೋ ನಾನು ತಪ್ಪು ಮಾಡಬಾರ್ದಾಗಿತ್ತು, ಮಾಡಿಬಿಟ್ಟು ಇನ್ನು ಮುಂದೆ ನಾನು ಆ ರೀತಿಯಾಗಿ ಮಾಡಬಾರ್ದು ಅಂತೇಳಿ ಆ ಒಂದು ಜೈಲಲ್ಲಿ ಒಳ್ಳೆ ರೀತಿಯಾಗಿ ನಡೆದುಕೊಂಡಂಥ ಸಮಯದಲ್ಲಿ ಅಲ್ಲಿರ್ತಕ್ಕಂಥ ಜೈಲಾಧಿಕಾರಿಗಳಾಗಿರ್ಬೋದು, ಅವರ ಮೇಲಿರ್ತಕ್ಕಂಥ ಮೇಲಾಧಿಕಾರಿಗಳಾಗಿರ್ಬೋದು, ಅವರ ವರ್ತನೆಯನ್ನು ನೋಡಿ, ಅವರ ವಕೀಲರಾಗಿರ್ಬೋದು, ಅವರ ವರ್ತನೆಯನ್ನು ನೋಡಿ ಏನ್ ಮಾಡ್ತಾರ್ರಿ? ರಾಷ್ಟ್ರಪತಿಯ ಬಳಿಗೆ ಏನ್ ಮಾಡ್ತಾರ್ರಿ? ಕ್ಷಮಾಪಣೆ ಇವರಿಗೆ ಕೊಡ್ರಿ ಅಂತೇಳಿ. ಹಲ್ಲೆಲೂಯಾ. ತಪ್ಪು ನಡೆದಿದೆ, ಒಂದು ಅವಕಾಶವನ್ನು ನೀವು ಕೊಡ್ರಿ ಅಂತೇಳಿ. ಆ ಸಮಯದಲ್ಲಿ ಆ ವ್ಯಕ್ತಿ ತನ್ನ ಜೀವಿತನ ಒಳ್ಳೆಯ ಮಾರ್ಗದಲ್ಲಿ ನಡೆಸಿಕೊಂಡಾಗ, ಆತನ ಎಷ್ಟು ತಪ್ಪು ಮಾಡಿದ್ರು ಕೂಡ ರಾಷ್ಟ್ರಪತಿಯವರು ಏನು ಮಾಡಿಬಿಡ್ತಾರೆ? ಕ್ಷಮಾಭಿಕ್ಷೆಯನ್ನು ಕೊಟ್ಟಾಗ ಆ ವ್ಯಕ್ತಿ ಸೆರೆಮನೆಯಲ್ಲಿ ಇರುವಂಥದ್ದು ಬೇಕಾಗಿಲ್ಲ. ಯಾಕಂದರೆ ಅವನು ತನ್ನ ಜೀವಿತವನ್ನು ಏನು ಮಾಡಿದಾನೆ? ತನ್ನ ತಪ್ಪು ಮಾಡಬೇಕಾದಂಥ ಕಾರ್ಯಗಳನ್ನು ಮಾಡಿ ಜೀವಿತದಲ್ಲಿ ಶಿಕ್ಷೆಯನ್ನು ಅನುಭವಿಸಿದಂಥ ಸಮಯದಲ್ಲಿ, ಆ ಶಿಕ್ಷೆಯ ಸಮಯದಲ್ಲಿ ಆತನು ಬದಲಾವಣೆ ಆಗಿದ್ದಾನೆ. ಅವನು ಪಶ್ಚಾತ್ತಾಪ ಪಟ್ಟು ಒಳ್ಳೆಯವನಾಗಿ ಜೀವಿಸಬೇಕಂತೇಳಿ ಒಂದು ಒಳ್ಳೆಯ ನಿರ್ಧಾರವನ್ನ ತೆಗೆದುಕೊಂಡಿದ್ದಾನೆ. ಆ ಸಮಯದಲ್ಲಿ ಅವನಿಗೆ ಯಾವ ರೀತಿಯಾಗಿ ಕ್ಷಮಾಭಿಕ್ಷೆಯನ್ನು ಕೊಡ್ತಾರೋ, ದೇವ್ರ ವಾಕ್ಯ ಹೇಳುತ್ತೆ, ಮೊದಲನೇದಾಗಿ ನಮ್ಗೆ ಏನು ಸಿಗುತ್ತಂತ್ರಿ? ಕ್ಷಮಾಪಣೆ ಸಿಗುತ್ತೆ. ಹಲ್ಲೆಲೂಯಾ. ಪಾಪದ ಕಟ್ಟುಗಳಿಂದ ದೇವರು ನಮ್ಮನ್ನೇನು ಮಾಡ್ತಾನೆ? ಬಿಡಿಸ್ತಾನೆ. ತನ್ನ ರಕ್ತವನ್ನ ಆತನು ಕೊಟ್ಟು ನಮ್ಮನ್ನು ಸಂಪಾದಿಸಿಕೊಂಡಿದ್ದಾನೆ ಅಂತ ಹೇಳುತ್ತೆ ವಾಕ್ಯ. ಹಲ್ಲೆಲೂಯಾ. ಹೆಂಗ್ ಸಂಪಾದನೆ ಮಾಡಿಕೊಂಡಿದ್ದಾನ? ತನ್ನ ರಕ್ತದ ಮೂಲಕವಾಗಿ, ಪರಿಶುದ್ಧ ರಕ್ತದ ಮೂಲಕವಾಗಿ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ಯಾರು ಒಬ್ರಿಗೊಬ್ರು ಯಾರಾದ್ರೂ ಪ್ರಾಣ ಕೊಡಕ್ಕೆ ಸಾಧ್ಯನಾ? ಹಲ್ಲೆಲೂಯಾ, ಸಾಧ್ಯ ಇಲ್ಲ. ಆದರೆ ದೇವರಂತೆ ಇಡೀ ಮನುಷ್ಯರೆಲ್ಲರಿಗೋಸ್ಕರವಾಗಿ ಆತನು ತನ್ನ ಪ್ರಾಣವನ್ನು ಕೊಟ್ಟು ಆತನು ಬಿಡುಗಡೆಯನ್ನ ದಯಪಾಲಿಸಿದಾನೆ. ಪ್ರೇರ. ಅದಕ್ಕಾಗಿ ನಾವು ನೋಡ್ತಾ ಇದ್ದೇವೆ, ಸತ್ಯವೇದ ಸ್ಪಷ್ಟವಾಗಿ ತಿಳಿಸ್ತಾ ಇದೆ, ಒಬ್ಬಾತನಿಂದ ಎಲ್ಲಾ ಮನುಷ್ಯರಿಗೆ ಏನು ಸಿಗುತ್ತಂತ್ರಿ? ವಿಮೋಚನೆ. ಒಬ್ಬಾತನು ಸಾಯೋದ್ರಿಂದ, ಯೋಹಾನ ಬರೆದ ಸುವಾರ್ತೆಯಲ್ಲಿ ಅಲ್ಲಿರ್ತಕ್ಕಂಥ ಮಹಾಯಾಜಕರು, ಯಾಜಕರು ಎಲ್ಲರೂ